ಇದು ಮಂತ್ರ ಮಾಂಗಲ್ಯ ಅಂತ ಅನ್ನುವಂಥದ್ದು ಎಲ್ಲ ನಮ್ಮ ಕಂದಾಚಾರಗಳನ್ನು ದೂರ ಇಟ್ಟು ವಿಶ್ವ ಮಾನವ ತತ್ವ ಕುವೆಂಪು ಅವ್ರದ್ದೇನಿತ್ತು ಅದನ್ನು ಒಂದು ವಾಸ್ತವಕ್ಕೆ ತರುವಂಥ ನಿಟ್ಟಿನಲ್ಲಿ ಮಾಡಿರುವಂಥ ಒಂದು ಅದೇ ನಾನು ಈ ತರ ವಿವಾಹ ಆದ್ರೆ ಪಾಪ ಅಪ್ಪ ಅಮ್ಮಂದರಿಗೂ ಒಳ್ಳೇದೇ. ಹೆಚ್ಚು ಈ ತರ ಮದುವೆಗಳು ಪ್ರಚಾರಕ್ಕೆ ಬರ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಅಷ್ಟು ಇನ್ವೆಸ್ಟ್ ಮಾಡುವ ಬದಲು ಅವರದ್ದು ಏನೋ ಫ್ಯೂಚರ್ ಪ್ಲಾನ್ಸ್ ಇದ್ರೆ ಅದಕ್ಕೆ ಒಂದು ತುಂಬಾ ಹೆಲ್ಪ್ ಆಗ್ತದೆ. ಮದುವೆಗಳ ನಡುವೆ ಸುಳ್ಯದಲ್ಲಿ ಒಂದು ವಿಶಿಷ್ಟ ಮದುವೆಗೆ ಸಾಕ್ಷಿ ಆಯಿತು. ಹೌದು, ಸುಳ್ಯದಲ್ಲಿ ಮಂತ್ರ ಮಾಂಗಲ್ಯ ಅನ್ನುವಂತಹ ಮದುವೆ ನಮ್ಮ ಸುಳ್ಯದ ಮರಾಠಿ ಭವನದಲ್ಲಿ ನಡೆದಿರುವಂತಹದ್ದು. ಗೋಪಾಲ ಪರಾಜಿ ಅವರ ಮಗಳ ಮದುವೆ ಇವತ್ತು ನಡೆದಿರುವಂತಹದ್ದು. ಹಾಗಾಗಿ ನನಗೆ ಮಂತ್ರ ಮಾಂಗಲ್ಯ ಅನ್ನುವಂತಹದ್ದು ಓದಿ ಗೊತ್ತಿರುವಂತಹದ್ದು, ನೋಡಿ ಗೊತ್ತಿಲ್ಲ. ಸೊ ಹಾಗಾಗಿ ಏನಿದು ಮದುವೆ, ಯಾವ ರೀತಿ ನಡೆಯುತ್ತೆ ಎಲ್ಲವನ್ನು ತೋರಿಸ್ತೀನಿ, ಬನ್ನಿ. ನನ್ನೊಂದಿಗೆ ಇದೀಗ ಒಂದು ಮಂತ್ರ ಮಾಂಗಲ್ಯ ಮದುವೆಯನ್ನು ನೆರವೇರಿಸುವಂತಹ ವಧು ಸುಮೇಧ ಅವರ ತಂದೆ ಹಾಗೂ ತಾಯಿ ಇದ್ದಾರೆ. ಗೋಪಾಲ್ ಪೆರಾಜಿ ಅವರು ಸಾಹಿತಿ ಕೂಡ ಹೌದು, ಜೊತೆಗೆ ನಮ್ಮ ಅರೆಭಾಷೆ ಅಕಾಡೆಮಿ ಮೆಂಬರ್ ಕೂಡ ಹೌದು. ಸರ್ ನಮಸ್ತೆ. ನಮಸ್ತೆ. ಮೊದಲ ಸಲ ಸುಳ್ಯದಲ್ಲಿ ಮೊದಲ ಸಲ ಈ ತರ ಮದುವೆ ಆಗ್ತಾ ಇರುವಂತಹದ್ದು. ಅದ್ದೂರಿ ಮದುವೆಗೆ ಬ್ರೇಕ್ ಹಾಕಿ ಇಂಥ ಮದುವೆಯನ್ನು ಮಾಡಿದ್ರೆ ಎಷ್ಟು ಖುಷಿ ಅನಿಸ್ತಾ ಇದೆ ಅಂತ. ನಮ್ಗೆ ಇದು ಬಹಳ ಸರಳ ರೀತಿಯಲ್ಲಿ ಈ ಒಂದು ಮದುವೆ ಒಂದು ಸೂತ್ರವೇ ಇರುವುದು ಹಾಗಾಗಿ ನಮ್ಗೆ ಇದು ಬಹಳ ಖುಷಿ ಕೊಟ್ಟಿದೆ. ಸದ್ದು ಗದ್ದಲಗಳು, ಆಡಂಬರ ಇಲ್ಲದೆ, ಒಂದು ಶೋಕಿ ಯಾವುದೇ ಇದಿಲ್ಲದೆ ಇದು ಬಹಳ ಖುಷಿ ಕೊಟ್ಟ ಒಂದು ಮದುವೆ ನಮಗೆ. ಮತ್ತೆ ನಾವು ಬಹಳ ಹಿಂದಿನಿಂದಲೇ ಈ ಬಗ್ಗೆ ಆಲೋಚನೆ ಮಾಡ್ತಿದ್ದೇವೆ. ನಮ್ಮ ಇಬ್ಬರು ಮಕ್ಕಳು ಕೂಡ ಸರಳತೆ ಮತ್ತು ಸರಳ ವಿವಾಹದ ಬಗ್ಗೆ ಹಿಂದಿನಿಂದಲೂ ಒಲವಿದ್ದವರು, ಮತ್ತೆ ನಮಗೆ ಅದನ್ನು ಒತ್ತಾಯಿಸಿದ್ರು ಕೂಡ. ಈ ದೃಷ್ಟಿಯಿಂದ ನಾವು ಈ ಒಂದು ನಿರ್ಧಾರವನ್ನು ತಗೊಂಡು ಈ ಕಾರ್ಯಕ್ರಮವನ್ನು, ಈ ಮದುವೆ ಕಾರ್ಯಕ್ರಮದಲ್ಲಿ ಯೋಜಿಸ್ತೇವೆ. ಮುಂಚೆ ನಿಮಗೆ ಯೋಚನೆ ಇತ್ತು ಸರ್? ಮುಂಚೆ ಹೌದು, ಬಹಳ ಹಿಂದಿನಿಂದಲೇ ನಮಗೆ ಈ ಯೋಚನೆ ಇತ್ತು. ಯಾಕೆಂತ ಹೇಳಿದ್ರೆ ಕುವೆಂಪು ಅವರು ಮಂತ್ರಮಾಂಗಲ್ಯ ಇದನ್ನು ಸಮಾಜದ ಮುಂದಿಟ್ಟರು ಮತ್ತು ಸ್ವತಃ ಅವರ ಮಗನಿಗೆ ಈ ಒಂದು ಮದುವೆ ಕಾರ್ಯವನ್ನು ನೆರವೇರಿಸಿದರು. ಹಾಗಾಗಿ ಇದು ನಮಗೆ ಯಾವತ್ತೂ ಕೂಡ ಒಂದು ಸರಳ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಇದು ಯಾವತ್ತೂ ಕೂಡ ಮಾದರಿಯಾಗಿದ್ದ ಕಾರಣ ನಾವು ಹಿಂದಿನಿಂದಲೇ ಇದರ ಬಗ್ಗೆ ನಮಗೆ ಒಲವಿತ್ತು, ನಮ್ಮ ಮಕ್ಕಳಿಗೆ ಕೂಡ ಈ ಬಗ್ಗೆ ಒಲವಿತ್ತು. ಹಾಗಾಗಿ ಈ ಸರಳವಾದ ಕಾರ್ಯಕ್ರಮವನ್ನು ನಾವು ಯೋಜಿಸ್ತೀವಿ. ನಾವು ಎರಡು ಕುಟುಂಬದವರು ಸೇರಿಕೊಂಡು ಬಹಳ ಖುಷಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿದೆ. ನಮ್ಗೆ ಇಬ್ಬರು ಖುಷಿ ಇದೆ. ಅಲ್ಲ, ಈ ಕಾರ್ಯಕ್ರಮಕ್ಕೆ ನಾವು ಒಂದು 60 ಜನರನ್ನು ನಾವು ಕರೆದಿದ್ದೆವು. ಆದ್ರೆ ಜನಸಂಖ್ಯೆ ನಮ್ಮ ಒಂದು ಬಹುಶಃ ಈ ಕಾರ್ಯಕ್ರಮ ನಮ್ಮ ಮೇಲಿನ ಪ್ರೀತಿಯಿಂದ ಅದಕ್ಕಿಂತ ಹೆಚ್ಚು ಜನ ಬಂದಿದ್ದಾರೆ. ಇದು ಒಂದು. ಎರಡನೇದು, ನಮ್ಮಲ್ಲಿ ಇನ್ನೊಂದಿದೆ. ನಮ್ಮ ಕೂಡುಕಟ್ಟು ಮತ್ತು ನಮ್ಮ ಒಂದು ಸಂಪ್ರದಾಯದ ಕೆಲವು ಅಂದರೆ ಮನೆತನದ ಸಂಪ್ರದಾಯಗಳಿವೆ. ಅದನ್ನು ನಮಗೆ ಯಾವುದೇ ಕಾರ್ಯಕ್ರಮಕ್ಕೆ ಅದನ್ನು ಮೀರಲಿ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಅವರಿಗೆ ಒಂದು ಚಿಕ್ಕ ಅತಿಥಿ ಸತ್ಕಾರದ ಕಾರ್ಯಕ್ರಮವನ್ನು ನಾವು ನಾಳಿನಿಂದ ಇಟ್ಟುಕೊಂಡಿದ್ದೇವೆ. ಅದು ಕೂಡ ಬಹಳ ಸರಳವಾದ ರೀತಿಯಲ್ಲಿ ಇರ್ತದೆ. ಬಹಳ ಜನ ಸೇರಿಸುವಂಥದ್ದು, ದೊಡ್ಡ ಗದ್ದಲ ಮಾಡುವಂಥ ಇಲ್ವೆಲ್ಲ. ನಾವು ಎಲ್ಲರೂ ಖುಷಿ ಪಟ್ಟಿದ್ದೇವೆ. ಮದುವೆ ಅನ್ನುವಂತಹ ಅದು ಹೆತ್ತವರಿಗೆ ಒಂದು ವಿಶೇಷಗಳಿಗೆ, ಜೊತೆಗೆ ತಾಯಿಗೆ ಸೆಂಟಿಮೆಂಟ್ ಜಾಸ್ತಿ ಇರುತ್ತೆ. ಏನ್ ಅನಿಸ್ತಾ ಇದೆ ಅಮ್ಮ, ಹೇಗೆ ಅಂತ? ತುಂಬಾ ಖುಷಿ ಆಗ್ತಾ ಇದೆ. ಮಕ್ಕಳಿಗೂ ಇದರಿಂದ ತುಂಬಾ ಅವರ ಕನಸಿನಂತೆ ಅವರು ಕೂಡ ಹಾಗೆ ಎಣಿಸ್ತಾ ಇದ್ರು, ನನಗೆ ಮಂತ್ರ ಮಾಂಗಲ್ಯ ಮದುವೆ ಮಾಡಬೇಕು ಅಂತ. ಅಂದ್ರೆ ಹೆಚ್ಚು ಆಡಂಬರ ಅದಿದೆ ಯಾವ್ದು ಬೇಡ, ಮತ್ತೆ ಈ ಹಣಕ್ಕಾಗಿ ತಂದೆ ತಾಯಿಯವರು ಸಾಲ ಮಾಡುದು ಅದೆಲ್ಲ ಬೇಡ ಅಂತ ಮಗಳೇ ಮೊದಲು ಹೇಳಿದ್ದು. ನಿಮ್ಗೆ ಸಂಪ್ರದಾಯ ತರ ಬೇಡ, ನಿಮ್ಗೆ ಮಂತ್ರ ಮಾಂಗಲ್ಯದಲ್ಲೇ ಮಾಡಿದ್ದ ಅವರ ಮಕ್ಕಳ ನಿರ್ಧಾರದಲ್ಲೇ ನಾವು ಮಾಡಿದ್ವಿ. ನಮ್ಗೂ ಖುಷಿ, ಅವ್ರಿಗೂ ಖುಷಿಯಾಗಿದೆ, ಖುಷಿ ಇದೆ. ನನ್ನೊಂದಿಗೆ ಇದೀಗ ಈ ಒಂದು ಮಂತ್ರ ಮಾಂಗಲ್ಯವನ್ನ ನೆರವೇರಿಸಿರುವಂತಹ ಜೀತು ನಿಡ್ಲೆ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಪರಿಚಯ ಮಾಡ್ಕೊಡಿ ನಿಮ್ದು. ನಾನು ಜೀತು ನಿಡ್ಲೆ ಅಂತ ಹೇಳಿ ಆಕಾಶವಾಣಿ ಬೆಂಗಳೂರಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ಈಗ ಮೊದಲ ಬಾರಿಗೆ ಸುಳ್ಯದಲ್ಲಿ ಈ ರೀತಿ ಮದುವೆ ಆಗ್ತದೆ ನನ್ನ ಪ್ರಕಾರ. ಸೊ ಹಾಗಾಗಿ ಏನ್ ಅನಿಸ್ತದೆ ಹೇಳಿ ಸರ್ ಅದ್ರ ಬಗ್ಗೆ ಅಂತ. ಸುಳ್ಯದಲ್ಲೇ ನಡೆದಿರುವಂತ ಪ್ರಥಮ ಮದುವೆ ಇರ್ಬೋದು. ಬಟ್ ಸುಳ್ಯದವರು ಸುಮಾರು ಜನ ಈ ಮಂತ್ರ ಮಾಂಗಲ್ಯದಲ್ಲಿ ಮದುವೆ ಆಗಿದ್ದಾರೆ. ಈ ಮಂತ್ರ ಮಾಂಗಲ್ಯ ಅನ್ನುವಂಥದ್ದು ಕುವೆಂಪು ಅವರು ಅವರ ಮಗ KP ಪೂರ್ಣಚಂದ್ರ ತೇಜಸ್ವಿ ಅವರ ಮದುವೆಯನ್ನು ಪ್ರಥಮ ಬಾರಿಗೆ ಮಾಡಿದ್ದು. ಅವರೇ ಈ ಸಂಹಿತೆಯನ್ನು ರೂಪು ಕೊಟ್ಟು ಅದನ್ನು ಆ ರೀತಿಯಲ್ಲಿ ಮದುವೆ ಆಗಿರುವಂಥದ್ದು. ಆ ನಂತರ ಸುಮಾರು ಮದುವೆಗಳು ಈ ರೀತಿಯಲ್ಲಿ ನಡೆದಿದ್ದಾವೆ. ಕಡಿದಾಲ್ ಶಾಮಣ್ಣನವ್ರದ್ದು, ಹಾಗೆ ರಾಮದಾಸ್ ಅವ್ರದ್ದು, ಹಾಗೆ ಸುಮಾರು ಜನರು ಮಂತ್ರಮಾಂಗಲ್ಯದಲ್ಲಿ ಆಗಿದ್ದಾರೆ. ನಾನು ಕೂಡ ಒಂದು 26 ವರ್ಷದ ಹಿಂದೆ ಮಂತ್ರಮಾಂಗಲ್ಯದಲ್ಲಿ ಮದುವೆ ಆಗಿರುವಂಥದ್ದು. ಈ ಥರದ ಮದುವೆಗಳಿಗೆ ಮಾತ್ರ ನಾನು ಭಾಗವಹಿಸುವಂಥದ್ದು. ಆಡಂಬರದ ಮದುವೆಗಳಿಗೆ ಅತಿ ಹತ್ತಿರದ ಸಂಬಂಧಿಕರನ್ನು ಬಿಟ್ಟು ಉಳಿದ ಮದುವೆಗಳೇ ಹೋಗುವುದಿಲ್ಲ. ಇದು ಮಂತ್ರಮಾಂಗಲ್ಯ ಅಂತ ಅನ್ನುವಂಥದ್ದು ಎಲ್ಲ ನಮ್ಮ ಕಂದಾಚಾರಗಳನ್ನು ದೂರ ಇಟ್ಟು ವಿಶ್ವ ಮಾನವ ತತ್ವ ಕುವೆಂಪು ಅವ್ರದ್ದೇನಿತ್ತು ಅದನ್ನು ಒಂದು ವಾಸ್ತವಕ್ಕೆ ತರುವಂಥ ನಿಟ್ಟಿನಲ್ಲಿ ಮಾಡಿರುವಂಥ ಒಂದು
ಹಾಗಾಗಿ ಇವತ್ತು ಖುಷಿ ಇದೆ ಸರ್ ನೀವು ಮದುವೆ ಮಾಡಿ. ಖಂಡಿತ ಖುಷಿ ಇದೆ. ಈ ತರದ ಮದುವೆಗಳು ಇನ್ನೂ ಹೆಚ್ಚಾಗಬೇಕು. ಯಾಕಂತಂದ್ರೆ ಸಾಲ ಮಾಡಿ ಮದುವೆ ಆಗಿ ಆ ನಂತರ ಸಾಲ ತೀರಿಸಿದ್ರಲ್ಲಿ ಅವರ ನೆಮ್ಮದಿಯನ್ನ ಕಳ್ಕೊಳ್ಳೋದ್ರ ಬದಲು ಈ ಸರಳ ರೀತಿಯಲ್ಲಿ ಮದುವೆ, ಈಗ ಒಂದು 60 ಜನ ಏನಾಗ್ತಾ ಇದೆ ಇವತ್ತು ಮದುವೆಗಳು ಏನಾಗ್ತಾ ಇದಾವೆ ಅಂತಂದ್ರೆ 1,000 1,500 ಜನ ಸೇರಿಸಿ ಯಾರೆಲ್ಲ ಬಂದಿದ್ದಾರೆ ಅಂತ ಹೇಳಿ ಮದುಮಗಳ ಅಪ್ಪ ಅಮ್ಮ ನೋಡ್ಬೇಕಾದ್ರೆ ಅವರು ಮತ್ತೆ ಆಲ್ಬಮ್ ಅನ್ನು ನೋಡಿದಾಗ ಮಾತ್ರ ಅವ್ರಿಗೆ ಗೊತ್ತಾಗ್ತದೆ. ಮಾತಾಡುವಷ್ಟು ಪುರುಸೊತ್ತಿಲ್ಲದೆ ಇರುವಂತದ್ದು, ಮತ್ತೆ ಮದುವೆ ಕರೆದಿದ್ದಾರೆ ಅಂತ ಹೇಳುವ ಕಾರಣಕ್ಕೆ ಮದುವೆಗೆ ಬರುವುದು, ಇದು ಆ ತರದ್ದಲ್ಲ. ತುಂಬಾ ಆತ್ಮೀಯವಾಗಿ ಹತ್ರದ ಸಂಬಂಧಿಕರು ಮತ್ತು ಗೆಳೆಯರನ್ನು ಮಾತ್ರ ಕರೆದು ಮದುವೆ ಮಾಡುವಂಥದ್ದು, ಅದು ಸಾಕು ಅಂತ ಅನಿಸ್ತದೆ. ಮದುವೆ ಅನ್ನುವಂಥದ್ದು ಒಂದು ಸಮಾಜದ ಒಪ್ಪಿಗೆ ತಗೊಳ್ಳಿಕ್ಕೆ ವಧುವರರು ಮಾಡುವಂತ ಕೆಲಸ. ಅದು ಪ್ರೀತಿ ಇದ್ರೆ ಯಾವ ರೀತಿಯ ಮದುವೆ ಆದ್ರೂ ನಿಲ್ತದೆ. ಇಲ್ಲಿ ಮುಖ್ಯವಾಗಿ ನಾವು ಮಂತ್ರಮಾಂಗಲ್ಯದಲ್ಲಿ ಏನು ಅಂತಂದ್ರೆ ಸಮಯ ನೋಡ್ಲಿಕ್ಕೆ, ನಮ್ಮ ಮನುಷ್ಯ ಜೀವಿತದಲ್ಲಿ ಪ್ರತಿಯೊಂದು ಕ್ಷಣವೂ ತುಂಬಾ ಪವಿತ್ರವಾಗಿರುವಂಥದ್ದು. ಹಾಗಾಗಿ ನೀವು ರಾಹುಕಾಲ, ಗುಳಿಗ ಕಾಲ ಅಥವಾ ಏನು ಮುಹೂರ್ತ ಏನು ನೋಡ್ಲಿಕ್ಕಿಲ್ಲ. ನೀವು ನಿಮಗೆ ಯಾವ ಸಮಯ ತುಂಬಾ ಅನುಕೂಲ ಆಗಿರ್ತದೆ ಆ ಸಮಯದಲ್ಲಿ ಮದುವೆ ಆಗ್ಬೋದು. ಕುವೆಂಪು ಅವರು ಅವರು ತೇಜಸ್ವಿಯವರ ಮದುವೆ ಆದಾಗ ಏನು ಹೇಳಿದ್ರು ಅಂತಂದ್ರೆ, ನಿಮ್ಮ ತೇಜಸ್ವಿ ಮತ್ತು ರಾಜೇಶ್ವರಿಯವರು ಮದುವೆ ಆಗ್ತಾ ಇದ್ದಾರೆ, ಇಂಥ ಸಮಯದಲ್ಲಿ ಮದುವೆ ಆಗ್ತಾರೆ, ನೀವು ನಿಮ್ಮ ಸಮಯ ಅನುಕೂಲ ಇದ್ದಾಗ ಬಂದು ಅವರನ್ನು ಆಶೀರ್ವದಿಸಿ ಅವರ ಉಪಚಾರ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾರೆ. ಈ ಮದುವೆಯಲ್ಲಿ ಏನು ಅಂತಂದ್ರೆ ಒಂದು 200 ಜನ ಮ್ಯಾಕ್ಸಿಮಮ್, 60ರಿಂದ 100 ಜನರವರೆಗೆ ಜನ ಸೇರಿಸಿ ಗಿಫ್ಟ್ ಕೊಡುವ ಹಾಗಿಲ್ಲ, ವಧು ದಕ್ಷಿಣೆ ವರದಕ್ಷಿಣೆ ತಗೊಳ್ಳುವ ಹಾಗಿಲ್ಲ, ಮತ್ತೆ ಯಾವುದೇ ಆಡಂಬರಗಳನ್ನು ಮಾಡುವ ಹಾಗಿಲ್ಲ. ಈಗ ಏನಾಗಿದೆ ಅಂತಂದ್ರೆ ಮಂತ್ರಮಾಂಗಲ್ಯ ಆಗ್ಬೇಕು ಆದ್ರೆ ಆಡಂಬರವೂ ಬೇಕು ಅಂತ ಹೇಳುವ ಸ್ಥಿತಿಗೆ ಬಂದುಬಿಟ್ಟಿದ್ದೇವೆ. ಲಾರಿ ಬೇಕರ್ ಸ್ಟೈಲಲ್ಲಿ ಮನೆ ಕಟ್ಟಿ ಕೊಡಿ, ಎಷ್ಟು ದುಡ್ಡು ಖರ್ಚಾದರೂ ತೊಂದರೆ ಇಲ್ಲ ಅಂತ ಹೇಳುವ ಇದೆಯಲ್ಲೇ ಮಂತ್ರಮಾಂಗಲ್ಯ ಕೂಡ ಬರ್ತಾ ಇದೆ. ಅದು ಆಗಬಾರ್ದು. ತುಂಬಾ ಸರಳವಾಗಿ ಆದ್ರೆ ಅದು ತುಂಬಾ ಅನುಕೂಲ, ಆಶಯಕ್ಕೆ ಪೂರಕ ಆಗಿರುತ್ತದೆ. ಸುಳ್ಳಿದ ಮರಾಠಿ ಭವನದಲ್ಲಿ ಇಂದು ನಡೆದಿರುವಂತಹ ಈ ಒಂದು ಮಂತ್ರಮಾಂಗಲ್ಯಕ್ಕೆ ಸಾಕ್ಷಿಯಾದವರು ಈ ಇಬ್ಬರು ದಂಪತಿಗಳು. ಮೊದಲು ನಿಮಗೆ ಶುಭಾಶಯಗಳನ್ನ ಹೇಳ್ತೇನೆ, ಜೊತೆಗೆ ಕಂಗ್ರಾಚುಲೇಷನ್, ಜೊತೆಗೆ ಪ್ರೌಡ್ ಆಫ್ ಯು ಅಂತ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ಅಪ್ಪ ಅಮ್ಮನಿಗೆ ಹೊರೆ ಆಗತ್ತೆ ಅಂತ ಹೇಳುವ ದೃಷ್ಟಿಯಿಂದ ನೀವು ಮುಂಚೆ ಯೋಚನೆ ಮಾಡಿದ್ದೆ ಇಂತಹ ರೀತಿಯ ಮದುವೆ ಆಗ್ಬೇಕು ಅನ್ನುವಂಥದ್ದು ಅಪ್ಪ ಅಮ್ಮ ಹೇಳಿರುವಂತಹದ್ದು. ಎಲ್ಲರ ಬಾಯಲ್ಲಿ ಬರುವಂಥದ್ದು ಇದೇ ಮಾತು. ಯಾಕೆಂತ ಹೇಳಿದ್ರೆ ನಾವು ಒಂದು ಖರ್ಚು ಸಾಲ ಮಾಡಿಬಿಟ್ಟು ಮದುವೆ ಆಗ್ತೀವಿ, ನೆಕ್ಸ್ಟ್ ನಮಗೆ ಅದನ್ನ ಸಾಲವನ್ನು ಪೂರೈಸೋದಕ್ಕೆ ಕಷ್ಟ ಆಗತ್ತೆ ಅಂತ. ಸೊ ಅದಾಗ ಏನ್ ಅನಿಸ್ತಾ ಇದೆ, ಎಷ್ಟು ಖುಷಿ ಅನಿಸ್ತಾ ಇದೆ ಅಂತ? ಇಲ್ಲ, ನನಗೆ ಬಾಲ್ಯದಿಂದ ಹಸ್ಬೆಂಡ್ ಅಂತ ಪರಿಚಯ ಮಾಡ್ಕೊಳ್ಳಿ ಅಲ್ವಾ? ಹೇಳಿ, ನೀನು ಹೇಳಿಬಿಡಿ. ಮಹೇಶ್ ಅಂತ ಏನ್ ವರ್ಕ್ ಮಾಡ್ತೀರಾ ಸರ್? ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತೀರಾ? ಓಕೆ ಮೇಡಮ್, ಹೇಳಿ. ಸುಮದ ಅವರು. ಸುಮೇಧ. ನನಗೆ ಬಾಲ್ಯದಿಂದಲೂ ಸರಳ ವಿವಾಹ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ನಾನು ಚಿಕ್ಕದಿಂದ ತೇಜಸ್ವಿ ಅವರ ಬುಕ್, ನನಗೆ ಪೂರ್ಣಚಂದ್ರ ತೇಜಸ್ವಿ ಅವರ ಕುವೆಂಪು ಆಗಿರ್ಬೋದು, ಅವರ ಬರಹಗಳಂದ್ರೆ ತುಂಬಾ ಇಷ್ಟ. ತೇಜಸ್ವಿ ಅವರ ಬುಕ್ಗಳನ್ನು ಓದ್ತಾ ನಾನು ಬೆಳೆದೆ. ಅದರಲ್ಲಿ ಅವರು ತೇಜಸ್ವಿ ಅವರು ಅಣ್ಣ ನೆನಪು ಅಂತಂದು ಪುಸ್ತಕ ಬರೆದಿದ್ರು. ಕುವೆಂಪು ಅವರ ನೆನಪಲ್ಲಿ ಅಣ್ಣ ನೆನಪು, ಅವ್ರ ಕಡೆ ಅಣ್ಣ ಅಂತಾರೆ ಅಂತಂದ್ರೆ ಗೊತ್ತಿಲ್ಲ, ಅಣ್ಣ ನೆನಪು ಅಂತ ಒಂದು ಪುಸ್ತಕ ಬರ್ತಿದ್ರು. ಅದರಲ್ಲಿ ಅವರು ಉಲ್ಲೇಖ ಮಾಡಿದ್ರು, ಅಂದ್ರೆ ನನ್ನ ಮದುವೆ, ತೇಜಸ್ವಿಯರ ಮದುವೆ ಮಂತ್ರಮಾಂಗಲ್ಯದಲ್ಲಿ ಆಯ್ತು ಅಂತ. ಆವಾಗ್ಲೇ ಒಂದು ಆಸೆ ಇತ್ತು ನನಗೆ, ಯಾಕೆ ನಾನು ಈ ತರ ಮದುವೆ ಆಗ್ಬಾರ್ದು ಒಂದು ಮಂತ್ರಮಾಂಗಲ್ಯದಲ್ಲಿ. ನಾನು ಆಗ್ಲೂ ತಂದೆಯವರಲ್ಲಿ ಹೇಳಿರ್ಲಿಲ್ಲ. ಆಮೇಲೆ ಇವಾಗ ಮದುವೆ ಸಮಯ ಬಂದಾಗ ನಾನು ಮಹೇಶ್ ಅವರಲ್ಲಿ ಹೇಳಿದೆ, ನಾನು ಮಂತ್ರಮಾಂಗಲ್ಯ ಆಗ್ಬೇಕು ಅಂತ ಆಸೆ ಇದೆ. ಆಗ ಅವರಿಗೂ ಅಂದ್ರೆ ಸರಳ ವಿವಾಹ ಆಗ್ಬೇಕು ಅಂತ ಇಬ್ಬರಿಗೂ ಆಸೆ ಇತ್ತು. ಸೊ ಹಾಗೆ ಇವತ್ತು ಮಂತ್ರಮಾಂಗಲ್ಯ ಆಯ್ತು. ಅವರ ಫ್ಯಾಮಿಲಿಯವರು ಒಪ್ಪಿದ್ರು. ಎರಡು ಫ್ಯಾಮಿಲಿಗಳ ಇದರಲ್ಲಿ ಆಗಿತ್ತು ಮದುವೆ. ಇದು ಏನ್ ಹೇಳ್ತೀರಾ? ಈಗ ತುಂಬಾ ಆಡಂಬರ ಮದುವೆ ಮಾಡ್ತಾರೆ, ಖರ್ಚನ್ನ ಬಿಡ್ಲಿಕ್ಕೆ 1 ವರ್ಷ 10 ವರ್ಷ ಬೇಕಾಗ್ಬೋದೇನೋ. ಸೊ ಹಾಗಾಗಿ ಏನ್ ಹೇಳ್ತೀರಾ ನೀವು ಅಂತ? ಅದೇ, ನಾನು ಈ ತರ ವಿವಾಹ ಆದ್ರೆ ಪಾಪ ಅಪ್ಪ ಅಮ್ಮಂದರಿಗೂ ಒಳ್ಳೇದೇ. ಹೆಚ್ಚು ಹೆಚ್ಚು ಈ ತರ ಮದುವೆಗಳು ಪ್ರಚಾರಕ್ಕೆ ಬರ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ ಸರ್, ನಿಮಗೆ ಸ್ವಲ್ಪ ಹೇಗೆ ಅನಿಸ್ತಾ ಇದೆ? ಅಂದ್ರೆ ಇವ್ರು ಹೇಳಿದಾಗ ನೀವು ಮನಸ್ಸಾಯ್ತಾ, ಒಪ್ಪಿದ್ರೆ ಹೇಗೆ ಅಂತ? ನಿಮ್ ಕಡೆ ಕಲ್ಚರ್ ಬೇರೆ ಇರುತ್ತೆ, ನಮ್ಮ ಕಡೆ ಕಲ್ಚರ್ ಬೇರೆ ಇದೆ. ಇಲ್ಲಿ ಇದೇ ಫಸ್ಟ್ ಟೈಮ್ ಆಗ್ತಾ ಇರೋದಲ್ಲ, ನನ್ಗೆ ಆತರ ಏನದು ಇವಾಗ ಮೊದಲ ಬಾರಿಗೆ ಸರ್ ನೀವು ರೆಕಾರ್ಡ್ ಬೀಟ್ ಮಾಡಿದ್ರೆ ಅದಕ್ಕೆ ಚೆನ್ನಾಗಿದೆ ಅನ್ಸು. ಎಲ್ಲರೂ ಇದೇ ತರ ಆದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಇದೀಗ ನನ್ನೊಂದಿಗೆ ವಧು ಸುಮೇಧ ಅವರ ಅಣ್ಣ ಇದ್ದಾರೆ, ಅವರನ್ನು ಮಾತಾಡಿಸ್ತೀನಿ. ಸರ್ ನಮಸ್ತೆ. ನಾನು ಆಗ್ಲೇ ಕೇಳಿದಾಗೆ ತಂಗಿ ಮದುವೆಯನ್ನ ಅಣ್ಣ ಅಂತ ಸ್ಥಾನ ನಿಂತಾಗ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಕನಸಿರತ್ತೆ. ಹಾಗಾಗಿ ಇವತ್ತು ಅವರು ಸಿಂಪಲ್ ಆಗಿ ಮದುವೆ ಆಗಿದ್ದಾರೆ. ಸೊ ಹಾಗಾಗಿ ಏನ್ ಅನಿಸ್ತಾ ಇದೆ ಅಂತ? ಖುಷಿ ಅನ್ನಿಸ್ತದೆ. ಅಂದ್ರೆ ನಾವು ನಮ್ಮ ಪರಿಚಯದವರು, ನಮ್ಮ ನೆಂಟರಿಷ್ಟು ಅಷ್ಟು ನಮ್ಮ ಕ್ಲೋಸ್ ಯಾರಿದ್ದಾರೆ ಅವರನ್ನು ಮಾತ್ರ ಕರೆದು ಮಾಡಿಸೋದಲ್ಲ. ಸೊ ಹೊಸ ಕಾನ್ಸೆಪ್ಟ್ ಕೂಡ ಮಂತ್ರಮಾಂಗಲ್ಯ.
ಸೊ ಹಾಗೆ ಆಗುವಾಗ ತುಂಬಾ ಕ್ಲೋಸ್ ಫೀಲ್ ಆಗ್ತದೆ, ತುಂಬಾ ರಿಲೇಶನ್ಶಿಪ್ ಹತ್ರ ಇರುವಾಗ ನೋಡೋ ಖುಷಿ ಆಗ್ತದೆ. ಹಾಗೆ ಖುಷಿಯೇ ನಮಗೆ, ಒಂದು ಹೊಸ ತರದ ಮದುವೆ. ನಮ್ಮ ಮೊದಲು ಯಾರು ಮಾಡಿದಾರೋ ಗೊತ್ತಿಲ್ಲ, ಬಟ್ ನಮಗೆ ಗೊತ್ತಿದ್ದಾಗೆ ಇದು ಫಸ್ಟ್ ಆಗ್ತಾ ಇರೋದು ಸುಳ್ಳ್ಯದಲ್ಲಿ. ನಾನು ಚಿಕ್ಕದಿರಿಂದಲೂ ನೋಡ್ತಾ ಇದ್ದೀನಿ, ಫಸ್ಟ್ ಟೈಮ್ ಆಗೋದು. ನಮಗೆ ಸಂತೋಷ ಉಂಟು, ಖುಷಿ, ಸಂತೋಷ. ಮೇಡಮ್, ನೀವು ಆವಾಗಲೇ ಮಾತಾಡಿದಾಗ ಹೇಳಿದ್ವಿ ನನ್ನ ಜೊತೆ ಖರ್ಚು ಬರ್ಡನ್ ಕಡಿಮೆ ಆಗತ್ತೆ. ಹೌದು, ಹೌದು. ಮಾತಾಡಿ ಮೇಡಮ್, ಯಾವ ರೀತಿ? ಅದೇ ಅಂದ್ರೆ ಒಂದು ಫಿನಾನ್ಷಿಯಲ್ ಬರ್ಡನ್ ಅಂದ್ರೆ ಸುಮ್ಮನೆ ಒಂದು ದಿನದ ಅಥವಾ 2 ದಿನದ ಇವೆಂಟ್ ಈಗಂತೂ ಹೆಚ್ಚೇ ಆಗಿ ಹೋಗಿದೆ, ಒಂದು ವಾರದ ಇವೆಂಟ್ ಆಗಿ ಹೋಗಿದೆ. ಅದಕ್ಕೆ ಅಷ್ಟು ಇನ್ವೆಸ್ಟ್ ಮಾಡುವ ಬದಲು ಅವರದ್ದು ಏನೋ ಫ್ಯೂಚರ್ ಪ್ಲಾನ್ಸ್ ಇದ್ರೆ ಅದಕ್ಕೆ ಒಂದು ತುಂಬಾ ಹೆಲ್ಪ್ ಆಗ್ತದೆ. ಮತ್ತೆ ಮಾವನವ್ರದ್ದು ತುಂಬಾ ಇಚ್ಛೆ ಇತ್ತು, ಯಾಕಂದ್ರೆ ಇದು ಬರೀ ಫಿನಾನ್ಷಿಯಲ್ ಬರ್ಡನ್ ಅಂತಲ್ಲ, ಇದು ತುಂಬಾ ಮೀನಿಂಗ್ಫುಲ್ ಇದೆ. ಅವರು ಓದಿದ್ದು ನೀವು ಕೇಳ್ತಾ ಹೋದ್ರೆ ತುಂಬಾ ಅಂದ್ರೆ ಇಬ್ರು ಈಕ್ವಲ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಸೊ ಆ ತರ ನೋಡಿದ್ರೆ ಇದೊಂದು ಮಾದರಿ ಆಗ್ಬೇಕು ಎಲ್ಲರಿಗೂ ಅಂತ. ನೋಡಿದಲ್ಲ, ಮಂತ್ರ ಮಾಂಗಲ್ಯ ರಾಷ್ಟ್ರಕವಿ ಕುವೆಂಪು ಅವರ ಕನಸಿನ ಕೂಸು ಅಂತಾನೆ ಹೇಳ್ಬೋದು. ಸಿಂಪಲ್ ಆಗಿ ಮದುವೆ ಮಾಡುವಂತಹದ್ದು, ಹೆತ್ತವರಿಗೆ ಕಷ್ಟ ಆಗಬಾರ್ದು ಅನ್ನುವಂತಹ ದೃಷ್ಟಿಯಿಂದ ಇಂತಹ ಸರಳ ವಿವಾಹ ಮಾಡಿದ್ರೆ ನಮ್ಮ ಹೆತ್ತವರಿಗೂ ಸುಲಭ ಆಗುತ್ತೆ ಅನ್ನುವಂತಹದ್ದು ರಾಷ್ಟ್ರಕವಿ ಕುವೆಂಪು ಅವರ ಒಂದು ಕನಸು ಕೂಡ. ಹಾಗಾಗಿ ಇಲ್ಲಿ ಮದುವೆ ನೆರವೇರಿಸಿರುವಂತಹ ತಂದೆಯವರು ಕೂಡ ಹೇಳಿರುವಂತದಷ್ಟೇ, ಖರ್ಚು ಜಾಸ್ತಿ ಆಗತ್ತೆ, ಸಿಂಪಲ್ ಆಗಿ ಮದುವೆ ಆದ್ರೆ ಒಳ್ಳೇದು ಅಂತ. ಜೊತೆಗೆ ಮದುವೆ ಆದಂತಹ ದಂಪತಿಗಳು ಕೂಡ ಅಷ್ಟೇ ಹೇಳಿರುವಂತಹದ್ದು, ಹೆತ್ತವರಿಗೆ ಬರ್ಡನ್ ಆಗಬಾರ್ದು, ನನ್ನ ಕನಸಿತ್ತು, ಹಾಗಾಗಿ ಇಂತಹ ಮದುವೆಯನ್ನ ನಾವು ಮಾಡಿಕೊಂಡಿರುವಂತಹದ್ದು ಅಂತ. ಸೊ ಹಾಗಾಗಿ ಇದಾಗಿತ್ತು ವಿಶೇಷ. ಕ್ಯಾಂಪಸ್ ಅನ್ನ ಕೌಶಿಕ್ ರಾಮ್ ಜೊತೆ ರಿಪೋರ್ಟರ್ ಯಶ್ವಿತ್ ಕಾಳ. ನಾನು ಪುತ್ತೂರಿನ ಕೇಪುರಲ್ಲಿರುವ ಐಕಾನಿಕ್ ಟೈಲ್ ಗ್ಯಾಲರಿ ಬಂದಿದ್ದೀನಿ. ಸೊ ಆ ಗ್ಯಾಲರಿ ಒಳಗಡೆ ಏನಿದೆ ನೋಡ್ಕೊಂಡು. ಹೊಸದಾಗಿ ಮಾರ್ಕೆಟಲ್ಲಿ ಬಂದಿರುವ 15 mm ಥಿಕ್ನೆಸ್ ಇರುವ ಹೈ ಕ್ವಾಲಿಟಿ ಡ್ಯೂರೇಬಿಲಿಟಿ ಇರುವ ಕಜಾರಿಯ 6x4 ಸೈಜ್ ಟೈಲ್ಸ್. ಇದೆಲ್ಲಾನು ಪ್ರೀಮಿಯಂ ಕ್ವಾಲಿಟಿ 4x2 ವುಡನ್ ಸೀರೀಸ್ ಮ್ಯಾಟ್ ಫಿನಿಶ್ ಟೈಲ್ಸ್, ಹೈ ಕ್ವಾಲಿಟಿ ಪ್ರೀಮಿಯಂ ಮೆಟೀರಿಯಲ್ಸ್ ನಮ್ಮ ಶೋರೂಮಲ್ಲಿ ಅವೈಲೇಬಲ್ ಇದೆ. 4x2 ಗ್ಲೋಸಿ ಫಿನಿಶ್, ವೆರೈಟಿ ಡಿಸೈನ್ಸ್ ಇದೆ, ವೆರೈಟಿ ಕಲರ್ಸ್ ಇದೆ. ಸ್ಮಾಲ್ ಪೀಸಸ್ ಎಲ್ಲ ಬಾತ್ರೂಮ್ ಸೈಜಸ್ ಆಗಿದೆ. ಮೇನ್ ಫ್ಲೋರ್ಗಳಿಗೆ ಇವಾಗ ಜಾಸ್ತಿಯಾಗಿ ಸಪ್ಲೈ ಆಗ್ತಾ ಇರೋದು 6x4 ಡಿಜಿಟಲ್ ಟೈಲ್ಸ್. ನಾವಿವಾಗ ಒಂದು ಟೈಲ್ ತಗೊಂಡ್ರೆ ಸಾಲದು, ಆ ಟೈಲ್ನ ನಮ್ಮ ಮನೆ ಬಾತ್ರೂಮ್ಸಲ್ಲಿ ಯಾವ ಥರ ಸೆಟ್ ಮಾಡಬೇಕು, ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಒಂದು ಚಿಕ್ಕ ಡೆಮೋ ತೋರಿಸಿದ್ದೇವೆ. ಸೊ ಈ ಥರ ನಮ್ಮ ಮನೇನ ನಾವು ಅರಮನೆಯಾಗಿ ಡಿಸೈನ್ ಮಾಡ್ಬೋದು. ಇದೆಲ್ಲ ಕಿಚನ್ ಟಾಪಿಗೆ ಪರ್ಟಿಕ್ಯುಲರ್ ಕಿಚನ್ ಟಾಪ್ಸ್ ಆ್ಯಂಡ್ ಸ್ಟೇರ್ ಕೇಸ್ ಈ ಥರ ಏರಿಯಾಗಳಿಗೆ ಗ್ರಾನೈಟ್ಗೆ ಸಬ್ಸ್ಟಿಟ್ಯೂಟ್ ಆಗಿ ಬಂದಿರುವ ಮೆಟೀರಿಯಲ್ಸ್. ಇದೆಲ್ಲ ನಾರ್ಮಲ್ ಕಮೋಡ್ಸಿಗಿಂತನೂ ಸ್ವಲ್ಪ ವೆರೈಟಿಯಾಗಿ ಮಾರ್ಕೆಟಲ್ಲಿ ಬಂದಿರುವ ಹೊಸ ಪ್ರಾಡಕ್ಟ್ಸ್. ನಾವು ಟೈಲ್ಸ್ ಆ್ಯಂಡ್ ಸ್ಯಾನಿಟ್ರಿ ಜೊತೆಗೆ ಮಾಡ್ಯುಲರ್ ಕಿಚನ್ ಇಂಟೀರಿಯರ್ ಕೂಡ ಇಲ್ಲಿ ಡೀಲ್ ಮಾಡ್ತಾ ಇದ್ದೇವೆ. ನಾವಿವಾಗ ಸ್ಪರ್ಧಾತ್ಮಕ ದರದಲ್ಲಿ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಸಪ್ಲೈ ಮಾಡುವ ಜೊತೆಗೇ ಕನ್ಸ್ಟ್ರಕ್ಷನ್ಗೆ ಬೇಕಾಗುವ ಎಲ್ಲ ಡಿಸೈನ್ಸ್, ಅದೇ ಥರ ಇಂಟೀರಿಯರ್ ಮೆಟೀರಿಯಲ್ಸ್. ಸೊ ಅರೌಂಡ್ 200 ಕಿಲೋಮೀಟರ್ಸ್ ತನಕನೂ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೇವೆ. ಲೇಬರ್ಸ್ ಕನ್ಸ್ಟ್ರಕ್ಷನ್ ವರ್ಕ್ಗೆ ರಿಲೇಟೆಡ್ ಆಗಿರುವ ಯಾವುದೇ ಹೆಲ್ಪ್ ಬೇಕಂದ್ರೂ ನಾವು ನಮ್ಮ ಕಡೆಯಿಂದ ಮಾಡಿಕೊಡ್ತೇವೆ. ಐಕಾನಿಕ್ ಟೈಲ್ ಗ್ಯಾಲರಿ, ಉಪ್ಪಿನಂಗಡಿ ರೋಡ್, ಕೇಪುಳು, ಪುತ್ತೂರು, ದಕ್ಷಿಣ ಕನ್ನಡ. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯಾನ್ ಕಿರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ.